ನಮಸ್ಕಾರ ಸ್ನೇಹಿತರೆ, ಶುಭ ಸಂಜೆ ಸ್ನೇಹಿತರೆ. ಇವತ್ತು ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ರವರ ಜಿಮ್ಮಿಗಲ್ಲು ಚಿತ್ರದ ಹಾಡಿಗೆ ನಮ್ಮ ಗುಂಡ್ಲುಪೇಟೆಯ ನಮ್ಮ ರಾಮೇಗೌಡರು ಅದ್ಭುತವಾದಂತಹ ಒಂದು ಅಭಿನಯವನ್ನು ಮಾಡಿದ್ದಾರೆ. ಹಾಗಾಗಿ ಒಂದು ಹಿರಿಕರು ಒಂದು ಮಾತು ಹೇಳ್ತಾರೆ, ಹಿರಿಕರಲ್ಲ, ಇದು ಅನುಭವದ ಮಾತು ಮತ್ತು ಒಂದು ಜ್ಞಾನಿಗಳಿರ್ತಕ್ಕಂತಹ ಮಾತು. ಏಕೆಂದರೆ ಕನ್ನಡದ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಭೂಮಿಗೆ ಅವತರಣೆ ಮಾಡಿರೋದೇ ಅಭಿನಯ ಮಾಡೋದಕ್ಕಾಗಿ. ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರು ಕೂಡ ಈ ಭೂಮಿಗೆ ಬಂದಿರತಕ್ಕಂಥದ್ದು ಹಾಡೋದಕ್ಕೋಸ್ಕರ. ಹಾಗೆ ಎಸ್ ಜಾನಕಿ ಅಮ್ಮ ಅವರು ಕೂಡ ಈ ಭೂಮಿಗೆ ಬಂದಿರತಕ್ಕಂಥದ್ದು ಹಾಡೋದಕ್ಕೆ. ಹಾಗಾಗಿ ಎಸ್ ಜಾನಕಿ ಅಮ್ಮ ಅವರು ಒಂದು ಬಾಲ್ಯದಲ್ಲಿ ಅವರ ತಂದೆ ವಾಯ್ಸು ಚೆನ್ನಾಗಿದೆ, ಇವಳನ್ನು ಸಂಗೀತ ಶಾಲೆಗೆ ಸೇರಿಸ್ಬೇಕು ಅಂತ ಅವ್ರ ತಂದೆ ಸಂಗೀತ ಶಾಲೆಗೆ ಕರ್ಕೊಂಡೋಗ್ತಾರೆ. ಆಗ ಗುರುಗಳು ಹೇಳ್ತಾರೆ, ಈಕೆ ನನಗೆ ಏನು ಹೇಳೋಕ್ಕಾಗಲ್ಲ, ಈಕೆ ನನಗೆ ವಿದ್ಯೆ ಹೇಳ್ಕೊಡ್ತಕ್ಕಂಥ ಕಲಾ ಸರಸ್ವತಿ ಅಂತ ಹೇಳ್ಬಿಟ್ರಂತೆ ಆ ಗುರುಗಳು. ಈಕೆಗೆ ನಾನು ಪಾಠ ಕಲಿಸ್ಕೊಡೋದಕ್ಕಾಗಿಲ್ಲ, ಆಕೆನೇ ನನ್ನ ಪಾಠ ಕಲಿಸ್ಕೊಡ್ತಾಳೆ, ಕರ್ಕೊಂಡೋಗಿ ಮನೆಗೆ ಅಂತ ಹೇಳ್ಬಿಟ್ರಂತೆ. ಆವತ್ತಿನಿಂದ ಎಸ್ ಜಾನಕಿ ಅಮ್ಮವರು ಅದ್ಭುತವಾದಂತಹ ಒಂದು ಮೇರು ವ್ಯಕ್ತಿತ್ವದ ಒಂದು ಹಿನ್ನೆಲೆ ಗಾಯಕಿಯಾಗಿ ಸಾವಿರಾರು ಗೀತೆಗಳನ್ನು ಹಾಡಿದ್ದಾರೆ. ಹಾಗಾಗಿ ಕಲೆ ಕಲಾವಿದ ಯಾರಪ್ಪನ ಮನಸ್ಸೊತ್ತಲ್ಲ. ಹಾಗಾಗಿ ಈ ಒಂದು ಅದ್ಭುತವಾದಂತಹ ಗೀತೆಗೆ ಸಾಯಂಕಾಲದ ಟೈಮು ಅಂದರೆ 4 ಗಂಟೆಯಲ್ಲಿ ಈ ಒಂದು ಹಾಡನ್ನು ಶೂಟ್ ಮಾಡಿದ್ದಾವೆ. ಹಾಗಾಗಿ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರು ಈ ಒಂದು ವಿಡಿಯೋಗೆ ತಮಗೆ ಇಷ್ಟ ಆದರೆ ಲೈಕ್ ಕೊಡ್ಬೋದು ಅಂತ ಕೇಳ್ತಾ ಈ ಒಂದು ಮಾತನ್ನು ನಾನು ಈ ಶುಭ ಸಂಜೆಯಲ್ಲಿ ನಿಮ್ಮೆಲ್ಲರಿಗೂ ಜೊತೆ ಹಂಚ್ಕೊತಾ ಇದ್ದೀನಿ. ಈಗ ತಾನೇ ಅವರು 4 ಗಂಟೆ 5 ಗಂಟೆ 5:15 ಎಲ್ಲ ಜಮೀನು ಕೆಲಸನೆಲ್ಲ ಮುಗಿಸ್ಬಿಟ್ಟು ಹಾಲನ್ನು ಕರೆದು ಅದನ್ನು ಡೈರಿಗೆ ಹಾಕಿ ಮತ್ತು ಸಾಯಂಕಾಲ 7-7:30 ಅಷ್ಟೊತ್ತಿಗೆ ಮನೆಗೆ ಹೋಗಿ ತನ್ನ ಹೆಂಡತಿ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಆನಂದವಾಗಿ ಸುಖಿ ಸಂಸಾರದಲ್ಲಿ ಇರುವಂತಹ ಇವರಿಗೆ 65 ವರ್ಷ ಆದರೂ ಈ ಇಳಿ ವಯಸ್ಸಿನಲ್ಲೂ ಕೂಡ ಅದ್ಭುತವಾದಂತಹ ಒಂದು ಚೈತನ್ಯದಾಯಕವಾಗಿರ್ತಕ್ಕಂಥ ಶಕ್ತಿ ಇವರಲ್ಲಿ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಅವರು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಅಲ್ಪ ಸ್ವಲ್ಪ ಯೋಗಾಸನವನ್ನು ಮಾಡಿ ಮತ್ತು ಆರೋಗ್ಯವನ್ನು ಗಟ್ಟಿಮುಟ್ಟಾಗಿ ಇಟ್ಕೊಂಡಿದ್ದಾರೆ. ದೇಹವನ್ನು ಕೂಡ ಅಷ್ಟೇ ಗಟ್ಟಿಮುಟ್ಟಾಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಅದೇ ಹೇಳ್ತಾರಲ್ಲ, ದೇವೇಗೌಡರು ರಾಗಿ ಮುದ್ದೆ ಇಟ್ಟು ಅಂತ. ಅಂದರೆ ರಾಗಿ ಮುದ್ದೆ ಯಾರು ತಿಂತಾರೋ ರೋಗದಿಂದ ವಿಮುಕ್ತರಾಗ್ತಾರೆ. ಹಾಗಾಗಿ ದೇಹಕ್ಕೆ ರಾಗಿ ಮುದ್ದೆ ಬಹಳ ಅತ್ಯಮೂಲ್ಯವಾದಂತಹ ಆಹಾರ. ಹಾಗಾಗಿ ಆಹಾರದಲ್ಲಿ ಶ್ರೇಷ್ಠವಾದಂಥ ರಾಗಿ ತಿಂದು ನಿರೋಗಿಯಾಗು ಅಂತ ಹೇಳ್ತಾರೆ. ಹಾಗಾಗಿ ಈ ಥರ ಒಂದು ಆಹಾರ ಪದಾರ್ಥಗಳನ್ನು ಸಿರಿಧಾನ್ಯಗಳನ್ನು ಎಲ್ಲ ತಿಂದು ಆರೋಗ್ಯವನ್ನು ಗಟ್ಟಿಮುಟ್ಟಾಗಿ ಇಟ್ಕೋಬೇಕು, ಶರೀರವನ್ನು ಗಟ್ಟಿಮುಟ್ಟಾಗಿ ಇಟ್ಕೋಬೇಕು ಅಂತ ಹೇಳ್ತಾ, ಈ ಒಂದು ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರೋಕೆ ಅನ್ನುವಂತಹ ಹಾಡಿಗೆ ಅದ್ಭುತವಾದಂತಹ ಅಭಿನಯವನ್ನು ಮಾಡಿದ್ದಾರೆ. ಹಾಗಾಗಿ ಇವರಿಗೆ ಶುಭವಾಗಲಿ ಅಂತ ಹೇಳ್ತೆ. ಈ ಒಂದು ಟ್ರಾಫಿಕ್ ಇರೋದು ಅಂತಂದರೆ ಇದು ನಾನು ಹೊರಗಡೆ ವಿಡಿಯೋ ಒಂದು ವಾಯ್ಸ್ ಓವರ್ನ ಕೊಡ್ತಾಯಿದ್ದೇನೆ. ಹಾಗಾಗಿ ತಮ್ಮೆಲ್ಲರಿಗೂ ಶುಭವಾಗಲಿ. ಈ ಒಂದು ಹಾಡು ಅದರ ಅಭಿನಯ ಮಾಡಿಸಿದ್ದೇನೆ. ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.